ನಮಸ್ಕಾರ ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪ ವಿಷಯ ಅಂದರೆ, ಎಲ್ಲರಿಗೂ ತಮ್ಮೇಲೆ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಆಕ್ಸಿಡೆಂಟ್ ಆಗಿದ್ದು 10 ದಿನದ ಹಿಂದೆ. ಸೊ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಇಷ್ಟು ದಿನ ನನಗೆ ಹುಷಾರೇ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಏನಾಯಿತು, ಅದು ಹೇಗಾಯಿತು ಅಂತ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ. ಅವತ್ತಿನ ದಿನ ರಾತ್ರಿ ನಾನು ಹರಪನಹಳ್ಳಿಗೆ ಹೋಗಿದ್ದೆ. ಹರಪನಹಳ್ಳಿಯಿಂದ ಬರಬೇಕಾದ್ರೆ ನನ್ನ ಗಾಡಿ BS6 ಗಾಡಿ ಎಲ್ಲರಿಗೂ ಗೊತ್ತಿದೆಯಲ್ಲ, ಲೈಟ್ ಅಂದರೆ ಅಷ್ಟೊಂದು ಬ್ರೈಟ್ ಆಗಿರಲ್ಲ ಲೈಟು. ಇನ್ನೊಂದು, ಅದು ತುಂಬ ಮುಂದೆ ಬೀಳ್ತಾ ಇರಲಿಲ್ಲ ಬೆಳಕು, ಸ್ವಲ್ಪ ಹತ್ರನೇ ಒಂದು 10 ಅಡಿ ಅನ್ನೋ ಅಷ್ಟರಲ್ಲಿ ಬೀಳ್ತಿದ್ದೆ ಅಷ್ಟೇ, ಮುಂದೆ ಬೀಳ್ತಿರ್ಲಿಲ್ಲ. ನಾನು ಅವತ್ತು ಬೇಗ ಬರಬೇಕಂತ 90 ಅಬೋವ್ ಸ್ಪೀಡಲ್ಲಿದ್ದೆ. ಆ ಸ್ಪೀಡಲ್ಲಿದ್ದಾಗ ನಾನು ಗಾಡಿ ಹೊಡ್ಕೊಂಬರ್ಬೇಕಾದ್ರೆ ಟರ್ನ್ ಹಾಗೆ ಬಂತು, ಅದು ಗೊತ್ತೇ ಆಗಲಿಲ್ಲ. ಟರ್ನ್ ಬಂದಿದ್ದು ಗೊತ್ತಾಗಲಿಲ್ಲ, ಹತ್ತಿರ ಬಂದಮೇಲೆ ಗೊತ್ತಾಯಿತು. ಯಾಕೆಂದರೆ ಅಲ್ಲಿ ರೋಡ್ ಸೈಡಲ್ಲಿ ಇಂಡಿಕೇಟ್ರ್ ಕೂಡ ಇರಲಿಲ್ಲ. ಆ ಲೈಟ್ ಸೈಡಲ್ಲಿ ಹಾಕಿರ್ತಾರಲ್ಲ ರೋಡ್, ಅದು ಕೂಡ ಇರಲಿಲ್ಲ. ಹಾಗಾಗಿ ಗೊತ್ತಾಗಲಿಲ್ಲ. ಸಡನ್ನಾಗಿ ಟರ್ನ್ ಬಂದುಬಿಡ್ತು. ಟರ್ನ್ ಬಂದಾಗ ಬ್ರೇಕ್ ಹೊಡೆದೆ, ಗಾಡಿ ಕಂಟ್ರೋಲ್ ಆಗಲಿಲ್ಲ. ಹಾಗಾಗಿ ನಾನು ಅದನ್ನು ರೋಡ್ ಸೈಡೆಲ್ಲ ಸ್ವಲ್ಪ ಗಿಡಗಳು ಬೆಳೆದಿರ್ತಾವಲ್ಲ ಅದರಲ್ಲಿ ಹಾಕಿಬಿಟ್ಟೆ. ಅದರಲ್ಲಿ ಹಾಕಿದ್ದಕ್ಕೆ ಆಲ್ಮೋಸ್ಟ್ ನಾನು ಸೇಫಾಗಿದ್ದೀನಿ. ಒಂದು ವೇಳೆ ಆ ಗಾಡಿ ರೋಡ್ ಮೇಲೆ ಬಿದ್ದಿದ್ದರೆ ಮಿಸ್ ಆಗಿ ಐ ಥಿಂಕ್ ನಾನು ಮಾತಾಡ್ತಾ ಇರಲಿಲ್ಲ ಅನಿಸುತ್ತೆ. ಯಾಕೆಂದರೆ ಆ ಸ್ಪೀಡಲ್ಲಿ ನಾನು ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ. ಸೊ ಹಾಗಾಗಿ ಈ ಮಾತು ಹೇಳಿದೆ. ಅಲ್ಲಿ ಬಿದ್ದಾಗ ಗಾಡಿ ಅಲ್ಲಿ ಗಿಡಗಳಲ್ಲಿ ಬೀಳಿಸ್ತಕ್ಕಂದರೆ ರೋಡ್ ಬಿಟ್ಟು ಸೈಡಲ್ಲಿ ಗಿಡಗಳು ಹೊಲದ ರೀತಿಯಲ್ಲಿ ಅಲ್ಲಿ ಬಿದ್ದೆ. ಅಲ್ಲಿ ಬಿದ್ದಾಗ ಬಿದ್ದ ಮೇಲೆ ಎದ್ದು ನೋಡ್ತೀನಿ, ಏನಂತಲೇ ಗೊತ್ತಾಗ್ತಿರಲಿಲ್ಲ. ಸೊ ಆದರೂ ಗಾಡಿ ಎತ್ತಕ್ಕೆ ಟ್ರೈ ಮಾಡಿದೆ. ಅಷ್ಟರಲ್ಲಿ ಆಟೋದವ್ರು ಬಂದು ಪಾಪ ನನಗೆ ಗಾಡಿ ಎತ್ತಕ್ಕೆ ಹೆಲ್ಪ್ ಮಾಡಿದ್ರು. ಅವರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಟೋದವ್ರಿಗೆ. ಬಟ್ ಅವ್ರು ಯಾರಂತ ಕೂಡ ನಂಗೆ ನೆನಪಿಲ್ಲ ಈಗ. ಆ ನೈಟ್ ಏನಾಗಿತ್ತು ಅನ್ನೋದೇ ಗೊತ್ತಾಗಿರಲಿಲ್ಲ. ಬಿದ್ದ ಮೇಲೆ ಅವ್ರು ಬಂದು ಹೆಲ್ಪ್ ಮಾಡಿದ್ರು. ಅವರು ನನ್ನ ಗಾಡಿನ ಎತ್ತಿಬಿಟ್ಟು ಮತ್ತೆ ನನ್ನ ಫೋನ್ ಹುಡುಕಿಸಿದ್ರು. ಫೋನ್ ಎಲ್ಲಿ ಬಿದ್ದಿತ್ತು ಅದು ಕೂಡ ಗೊತ್ತಾಗಲಿಲ್ಲ. ಫೋನ್ ಎತ್ಕೊಂಡು ಮತ್ತೆ ಅವರೇ ನನ್ನ ಗಾಡಿನ ಟೋ ಮಾಡಿಕೊಂಡು ಬಸ್ ಸ್ಟಾಪ್ವರೆಗೂ ಗಾಡಿನ ಟೋ ಮಾಡಿಕೊಂಡು ಬಸ್ ಸ್ಟಾಪಲ್ಲಿ ಬಿಟ್ಟರು. ಬಸ್ ಸ್ಟಾಪಿಂದ ನನ್ನ ಫ್ರೆಂಡ್ ಇದ್ದ ಅಲ್ಲಿ, ಅವ್ನು ನನ್ನ ಆಸ್ಪತ್ರೆಗೆ ಕರ್ಕೊಂಡೋದ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ತೋರಿಸ್ಕೊಂಡು ಮತ್ತೆ ಮನೆ ಕಡೆ ಬಂದ್ವಿ. ಇದಿಷ್ಟು ಆಗಿದ್ದು. ಬಟ್ ಆದರೆ ಎಲ್ಲರಿಗೆ ಏನಕ್ಕಪ್ಪ ಈ ವಿಡಿಯೋ ಮಾಡಿ ಹೇಳ್ತಿದ್ದೀನಿ ಅಂದರೆ, ನೋಡಿ, ಗಾಡಿನ ನಾನು ನಿಯರ್ ಬೈ ಹೌದು ಮೆಲ್ಲ ಹೊಡಿಬೇಕಿತ್ತು, ಬಟ್ ಆದರೆ ನಾನು 90 ಸ್ಪೀಡ್ ಅಬೋವ್ ಇದ್ದೆ. ಸೊ ಆ ಸ್ಪೀಡಲ್ಲಿ ಗಾಡಿ ಸಡನ್ನಾಗಿ ಕಂಟ್ರೋಲ್ ಆಗಲಿಲ್ಲ. ಆಗದೆ ಇರುವಾಗ ನಾನೇನು ಮಾಡಿದ್ದೆ ಅಂದರೆ, ಸುಮ್ಮನೆ ಹೊಲದಲ್ಲಿ ಬಿಡೋಣ ಅಂತ. ಏನಕ್ಕೆ ಹೊಲದಲ್ಲಿ ಬಿಟ್ಟಿದ್ದು ಅಂದರೆ, ಅಲ್ಲಿ ಮಣ್ಣಿರುತ್ತೆ, ಅಲ್ಲಿ ಬಿದ್ದರೂ ಕೂಡ ಅಷ್ಟೊಂದು ದೊಡ್ಡ ಏಟ್ ಆಗಲ್ಲ. ಹಾಗಾಗಿ ನಾನು ಹೊಲದಲ್ಲಿ ಬಿಡೋಕ್ಕೆ ಟ್ರೈ ಮಾಡಿದ್ದು, ಹೊಲದಲ್ಲಿ ಬಿಟ್ಟಿದ್ದು ಗಾಡಿ. ಒಂದು ವೇಳೆ ಆ ಗಾಡಿನ ಅಲ್ಲೇ ಸ್ಕಿಡ್ ಮಾಡಿ ಅಥವಾ ರೋಡಲ್ಲೇ ಬೀಳಿಸಿದ್ರೆ ಗಾಡಿ ಪಾರ್ಟ್ಗಳು ಏನೂ ಇರ್ತಿರಲಿಲ್ಲ, ನಂದು ಏನೂ ಇರ್ತಿರಲಿಲ್ಲ. ಸೊ ಎಲ್ಲರಿಗೆ ಸಜೆಷನ್ ಕೊಡೋದು, ಹಾಗಂತ ಆ ಸ್ಪೀಡಲ್ಲಿ ಹೋಗ್ಬಿಟ್ಟು ಇದು ಮಾಡಿ ಅಂತ ಹೇಳ್ತಿಲ್ಲ. ಸಾಧ್ಯ ಆದಷ್ಟು ಗಾಡಿನ ಒಂದು ವೇಳೆ ಬೀಳೋ ಅಂಥ ಸಂದರ್ಭ ಬಂದರೆ ಗಾಡಿನ ಸಾಧ್ಯ ಆದಷ್ಟು ರೋಡ್ ಮೇಲೆ ಬೀಳಿಸ್ಬೇಡಿ. ಟ್ರೈ ಮಾಡಿ ರೋಡು ಅಕ್ಕಪಕ್ಕದಲ್ಲಿ ಮಣ್ಣಿರೋ ಜಾಗದಲ್ಲಿ ಗಾಡಿ ಬೀಳೋಕ್ಕೆ. ಆ ಸಡನ್ನಲ್ಲಿ ಆಗೋದನ್ನು ಸಂತು ಅದನ್ನ ಹೆಂಗೆ ಟ್ರೈ ಮಾಡ್ತೀಯಾ ಅಂತ ಹೇಳ್ಬೋದು. ಇಲ್ಲ, ನೋಡಿ, ಆದಷ್ಟು ಸೇಫಾಗಿ ಸೇಫಾಗಿರಿ. ಅದಾದಮೇಲೆ ನನ್ನ ಗಾಡಿನ ರಿಪೇರಿಗೆ ಅಂತ ತೊಗೊಂಡೋದ್ವಿ. ಗಾಡೀಲಿ ಅಷ್ಟೊಂದು ಹೇಳ್ಕೊಳ್ಳೋಂಗೆ ಡ್ಯಾಮೇಜ್ ಏನು ಆಗಿರಲಿಲ್ಲ. ಬರೀ ಗಾಡಿ ಬಗ್ಗೆನೇ ಹೇಳ್ತಾ ಇದೆಯಲ್ಲ, ನಿನಗೇನು ಆಗಿಲ್ವಾ ಅಂತ ಕೇಳಿದ್ರೆ, ಹೌದು ನನಗೂ ಕೂಡ ಏಟಾಗಿದೆ, ಮತ್ತು ನಾನೇ ಹೊಡಿತಿದ್ದು ನನಗೆ ಬಿದ್ದಿದ್ದು ನನಗೆ ಏಟಾಗಿರಲ್ವ. ನನಗೆ ನಾನು ಫೋಟೋ ಹಾಕಿದ್ದೀನಿ ನೋಡಿ, ಎಷ್ಟು ಏಟಾಗಿದೆ. ಮತ್ತು ಕೈಯಲ್ಲಿ ಒಳಪೇಟಾಗಿದೆ ಅಂತ ಅನಿಸುತ್ತೆ. ನಾನು ಇದು ಎಕ್ಸ್ಟ್ರಾ ಕೂಡ ತೆಗ್ಸಿದ್ದೀನಿ. ಆಲ್ಮೋಸ್ಟ್ ನಾರ್ಮಲ್ ರೀತಿಯೇ ಬಂದಿದೆ. ಬಟ್ ಇವಾಗಲೂ ಕೂಡ ಕೈ ನೋವಿದೆ. ಇವಾಗಲೂ ಕೂಡ ಕೈಯಿಂದ ಏನೂ ಎತ್ತಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಅಷ್ಟೊಂದು ನೋವು ಕೈಯಲ್ಲಿದೆ. ಬನ್ನಿ ಗಾಡಿ ಬಗ್ಗೆ ಮಾತಾಡೋಣ. ಸೈಡ್ ಅಂದರೆ ನಾನು ಬಿದ್ದಿರೋದ್ರಿಂದ ಫ್ರಂಟ್ ಬ್ರೇಕ್ ಕೂಡ ಹೊಡೆದಿದ್ದೆ ನಾನು. ಹಾಗಾಗಿ ಮುಂದ್ಗಡೆ ಮಿರರ್ಸ್ ಬೆಂಡ್ ಆಗಿದ್ವು, ಹ್ಯಾಂಡಲ್ ಬೆಂಡ್ ಆಗಿತ್ತು, ಮತ್ತು ಗೇರ್ ಹಾಕುವಂತಹ ಗೇರ್ ಲಿವರ್ ಅದು ಕೂಡ ಬೆಂಡ್ ಆಗಿತ್ತು. ಅದು ಬೆಂಡ್ ಆಗಿ ಸ್ವಲ್ಪ ನನ್ನ ಗಾಡಿ ಕವರ್ ಇದೆಯಲ್ಲ, ಸೈಡ್ ಕವರು, ಅದು ಸ್ವಲ್ಪ ಮೇಲೆ ಬಂದಿತ್ತು. ಇದಿಷ್ಟಾಗಿತ್ತು. ಅದನ್ನು ಬಿಟ್ಟು ಗಾಡಿಯಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಏನು ಆಗಿರಲಿಲ್ಲ. ಯಾಕೆಂದರೆ ಗಾಡಿ ಕೂಡ ಅಲ್ಲೇ ಬಿದ್ದಿದ್ದಲ್ವ, ಆ ಗಿಡಗಳಲ್ಲೇ ಹಾಕಿದ್ದು. ನಾನು ಮಣ್ಣಲ್ಲಿ ಬಿದ್ದಿದ್ದೆ. ಹಾಗಾಗಿ ಅಷ್ಟೊಂದು ಗಾಡಿಗೂ ಏನೋ ಪ್ರಾಬ್ಲಮ್ ಆಗಿಲ್ಲ. ಒಂದು ವೇಳೆ ಗಾಡಿ ಏನಾದರೂ ರೋಡ್ ಮೇಲೆ ಬಿದ್ದಿದ್ರೆ ಗಾಡಿಗೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅದನ್ನು ನಾವು ಸರಿ ಮಾಡಿಸ್ಕೊಂಡ್ವಿ. ನೋಡಿ,
ನೈಟ್ ಹೊತ್ತು ಆದಷ್ಟು ಮೆಲ್ಲಕ್ಕೆ ಹಾಗೆ ಸೇಫಾಗಿ ಓಡಿಸಿ. ಅದರಲ್ಲೂ ಈ BS6 ಅಂತಹ ಗಾಡಿಗಳನ್ನು ಸೇಫಾಗಿ ಓಡಿಸ್ಬೇಕು. ಯಾಕೆ ಅಂದರೆ ಇವುದರ ಬ್ರೈಟ್ನೆಸ್ ಕೂಡ ಅಷ್ಟೊಂದು ಇರಲ್ಲ ಲೈಟಿಂದು. ಇನ್ನೊಂದು ಇವುಗಳ ಬೆಳಕು ತುಂಬ ಮುಂದೆನೂ ಬೀಳಲ್ಲ. ಸೊ ಹಾಗಾಗಿ ನೋಡಿ ಆದಷ್ಟು ಎಕ್ಸ್ಟ್ರಾ ಲೈಟ್ ಹಾಕಿಸ್ಕೊಳ್ಳಿ. ನಾನು ಎಕ್ಸ್ಟ್ರಾ ಲೈಟ್ ಏನಕ್ಕೆ ಹಾಕಿಸ್ಕೊಂಡಿರಲಿಲ್ಲ ಅಂದರೆ ನಾನು ಯಾವ ರೈಡಿಗೆ ಹೋಗ್ತೀನಿ ಗುರು ನೈಟ್ ಹೊತ್ತು ಅನ್ನೋ ದಿಮಾಕು ಅಂದ್ಕೊಳ್ಳಿ. ಹಾಗಾಗಿ ನಾನು ಅದನ್ನು ಹಾಕ್ಸಿರಲಿಲ್ಲ, ಅದಕ್ಕೆ ಹಿಂಗಾಗಿದ್ದು. ಒಂದು ವೇಳೆ ನಾನು ಎಕ್ಸ್ಟ್ರಾ ಲೈಟ್ ಹಾಕಿಸ್ಕೊಂಡಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ ಅನ್ಕೊತೀನಿ. ಯಾಕೆಂದರೆ ಮುಂದೆ ನನಗೆ ಕಾಣ್ತಿತ್ತು ದಾರಿ, ಹಾಗಾಗಿ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ ಅನ್ಕೊತೀನಿ. ನೋಡಿ BS6 ಹೊಸದಾಗಿ ಗಾಡಿ ಯಾರು ತೊಗೊಂಡಿದ್ರು, ಹೌದು ಅದು ಇಲ್ಲಿಗಲ್ಲು, ಹಾಕಿಸ್ಕೊಂಡ್ರೆ ಪೊಲೀಸ್ ಹಿಡಿತಾರೆ. ಮತ್ತು ಹಾಕಿಸ್ಕೊಳ್ಳಿಲ್ಲ ಅಂದರೆ ಈ ರೀತಿ ಆಗುತ್ತೆ ಸರ್, ಈ ರೀತಿ ಆಗಬಾರ್ದು ಅಂದರೆ ಹಾಕಿಸ್ಕೊಳ್ಳೇಬೇಕು. ಆದಷ್ಟು ಸೇಫಾಗಿ ಓಡಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.